ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇದು ನನ್ನ ರಿಸೆಪ್ಷನ್ ವ್ಲಾಗ್ ಆಗಿರುತ್ತೆ. ಇದು ಫುಲ್ ಡೆಕೋರೇಷನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಈಗ ಹುಡುಗನ ಮನೆ ತುಂಬಿಸ್ಕೊಳ್ತಾ ಇದ್ದಾರೆ. ಹುಡುಗನ ಕಡೆಯವ್ರು ಬಂದಿದ್ದಾರೆ. ನನಗೆ ಯಾಕೋ ಫುಲ್ ಶೀತ ಆಗಿದೆ, ಅದಕ್ಕೆ ವಾಯ್ಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಮ್ಮ ಹಸ್ಬೆಂಡ್ ಎಲ್ಲ ಬಂದಿದ್ದಾರೆ, ಅವ್ರ ರಿಲೇಷನ್ಸ್, ಅವ್ರ ಫ್ಯಾಮಿಲೀಸು ಎಲ್ಲ ಬಂದಿದ್ದಾರೆ. ಇನ್ನು ನಮ್ಮ ಮನೆಯವರೆಲ್ಲ ರೆಡಿ ಮಾಡ್ಕೊಂಡು ಈಗ ಮನೆ ತುಂಬಿಸ್ಕೊಳ್ಬೇಕಲ್ಲ, ಶಾಸ್ತ್ರ ಎಲ್ಲ ಮಾಡಬೇಕಲ್ಲ. ಹುಡುಗನ ಮನೆ ತುಂಬಿಸ್ಕೊಬೇಕಾರೆ ನಮ್ಮ ಭಾವ, ನಮ್ಮ ಚಿಕ್ಕಪ್ಪವರೆಲ್ಲ ಬಂದು ನಿಂತಿದ್ದಾರೆ. ಆಗಲೇ ಎಲ್ಲನೂ ಡೆಕೋರೇಷನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಈಗ ಒಬ್ಬೊಬ್ಬರಾಗೆಲ್ಲ ಬರ್ತಾ ಇದ್ದಾರೆ. ಅಲ್ಲಿ ಹುಡುಗನ ಕಡೆಯವ್ರನ್ನ ನಿಲ್ಲಿಸ್ಬಿಟ್ಟು ಫೋಟೋಸ್ಗಳೆಲ್ಲ ತೆಗಿತಾ ಇದ್ದಾರೆ. ಮನೆ ತುಂಬಿಸ್ಕೋಬೇಕಾರಲ್ಲ ಈ ಶಾಸ್ತ್ರ ತಟ್ಟೆಗಳೆಲ್ಲ ತಂದಿರ್ತಾರಲ್ಲ, ಈ ಥರದ ತಟ್ಟೆ ಆ ಥರ ಎಲ್ಲನೂ ಮಾಡ್ತಾ ಇದ್ದಾರೆ ರೆಡಿನ. ನಮ್ಮ ಕಡೆಯವ್ರು ಬಂದಿದ್ದಾರೆ. ನಮ್ಮ ಅತ್ತಿಗೆ, ನಮ್ಮ ಆಂಟಿ, ನಮ್ಮ ಅತ್ತೆ ಮತ್ತು ನಮ್ಮ ಇನ್ನೊಂದು ಆಂಟಿ, ನಮ್ಮ ಅತ್ತಿಗೆ, ನಮ್ಮ ಅಕ್ಕ ಎಲ್ಲ ಬಂದಿದ್ದಾರೆ. ನಮ್ಮ ಐಶು ಅವ್ರಿಗೆ ಕಾಲು ತೊಳೆದು ಆರತಿ ಎಲ್ಲನೂ ಮಾಡಿ ಮನೆ ತುಂಬಿಸ್ಕೋಬೇಕಲ್ಲ. ನಮ್ಮ ಮಾವ ಛತ್ರಿಗೆ ಇಟ್ಕೊಂಡಿದ್ದಾರೆ. ಎಲ್ಲನೂ ನಮ್ಮ ಸಾನವರೆಲ್ಲ ನನಗೆ ಹೆಂಗೋ ಚೆನ್ನಾಗಿ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ ಎಲ್ಲನೂ ಮಾಡಿಕೊಟ್ರು. ನಾನು ಗೈಸ್ ಇವಾಗ ಶಾಸ್ತ್ರ ಮಾಡಬೇಕಲ್ಲ, ಹೋಗ್ಬಿಟ್ಟು ಒಂದು 5 ಜನ ತಟ್ಟೆ ಇಟ್ಕೊಂಡು ಬಂದಿದ್ರಲ್ಲ, ಕಳಿಸಿದ್ದೆಲ್ಲನೂ ಶಾಸ್ತ್ರ ಎಲ್ಲ. ನಮ್ಮ ಭಾವ ಇಬ್ಬರು ಮುಂದೆ ನಿಂತ್ಕೊಳ್ಳಿ ಅಂತ ಅಂತಿದ್ರು. ನಮ್ಮ ಅಕ್ಕ ಬಂದ್ಬಿಟ್ಟು ಎಲ್ರಿಗೂ ಕಾಲು ತೊಳಿತಾ ಇದ್ದಾರೆ. ಇದೇನೋ ಲಗ್ನ ಕಟ್ಟ ಶಾಸ್ತ್ರ ಏನೋ. ನಮ್ಮ ಭಾವನು ಮತ್ತು ಅವರು ಹುಡುಗನ ಕಡೆಯವರು ಒಬ್ಬರು ಕೈಲಿ ಕಟ್ಟಿಸ್ತವ್ರೆ. ಏನೋ ಶಾಸ್ತ್ರ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡಿಸ್ತಾ ಇದ್ದಾರೆ. ಈಗ ನಮ್ಮ ಅತ್ತೆ ಹೋಗ್ಬಿಟ್ಟು ಕಳ್ಸಿದ ಶಾಸ್ತ್ರನ ಅವ್ರು ಕಳಿಸಿ ಇವ್ರು ಕಳಿಸಿ ಇದು ಮಾಡಿಬಿಟ್ಟು ಶಾಸ್ತ್ರ ಮಾಡ್ತಾ ಇದ್ದಾರೆ. ಅಲ್ಲಿ ಮೈ ಹೆಂಗೆ ಆಡ್ತಾವ ನೋಡಿ, ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲೇ ಹಿಂಗೆ ತಲೆ ಹೆಂಗೆ ತಿರ್ಗಿಸ್ಕೊಂಡು ಹೆಂಗೆ ಆಟ ಆಡ್ತಾವನೆ. ಹುಡುಗನ ಕಡೆಯಿಂದನೂ ನಮ್ಮ ತಮ್ಮನ, ನಮ್ಮ ಅಕ್ಕ, ನಮ್ಮ ಅತ್ತಿಗೆಗೆ, ನಮ್ಮ ಚಿಕ್ಕಪ್ಪರಿಗೆ ಎಲ್ರಿಗೂ ಕಾಲು ತೊಳಿತಾ ಇದ್ದಾಳೆ. ಈಗ ಹುಡುಗನ ಕಡೆಯವ್ರು ಬಂದು ಹುಡುಗಿ ಕಡೆಯವ್ರು ನಿಂತೈತಲ್ಲ, ಅವ್ರಿಗೆ ಶಾಸ್ತ್ರ ಮಾಡಬೇಕು. ನಮ್ಮ ಆಂಟಿ ಶಾಸ್ತ್ರ ಮಾಡ್ತಾ ಇದ್ದಾರೆ.
ಫ್ರೆಂಡ್ಸ್ ಈಗ ಇನ್ನೊಂದು ಶಾಸ್ತ್ರ ಮಾಡ್ತಾ ಇದ್ದಾರೆ. ಅದು ಯಾವ ಶಾಸ್ತ್ರ ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅತ್ತೆ ಕಳಸ ತಟ್ಟೆ ಇಟ್ಕೊಂಡ್ಬಂದೈತೆ, ನಮ್ಮ ಭಾವ ಹಿಡ್ಕೊಡ್ತೈತೆ. ಅದೇನೋ ಶಾಸ್ತ್ರದ್ದು ಇಬ್ಬರು ಟವಲ್ನ ಪೇಟ ಥರ ಕಟ್ಕೊಂಡು ಕಾಲು ತೊಳ್ಕೊಂಡು ಕಾಲು ತೊಳ್ದಿರೋನ್ ಪೂಜೆ ಮಾಡಿ ಎಲ್ಲ ಇದು ಮಾಡ್ತಾರೆ. ಅದೇನು ಶಾಸ್ತ್ರ ಅಂತ ನನಗೂ ಗೊತ್ತಿಲ್ಲ. ಗೈಸ್ ನಿಮ್ಗೆ ಈ ಶಾಸ್ತ್ರ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಶಾಸ್ತ್ರ ಎಲ್ಲ ಮುಗೀತು. ನಮ್ಮ ಮನೇಲಿ ಚೈನ್ ಮತ್ತು ಇದು ಮಾಡಿಸಿಲ್ಲ. ನನ್ನ ತಮ್ಮ ಬಂದ್ಬಿಟ್ಟು ಅವ್ರಿಗೆ ನನ್ನ ಹಸ್ಬೆಂಡ್ಗೆ ಆಗ್ತಾ ಇಲ್ಲ. ಯಾಕೋ ಕೊಡ್ತಾಯಿದ್ರು. ಗೋಲ್ಡದವ್ರು ನಮ್ಮ ಅಕ್ಕಲ್ಲೇ ನಿಂತ್ಕೊಂಡು ಕೊಡ್ತಾಯಿತ್ತು. ಗೋಲ್ಡ್ ಇಟ್ಕೊಂಡಿದ್ರು ನಮ್ಮ ಅಕ್ಕನೇ, ಅದಕ್ಕೆ ನಮ್ಮ ಅಕ್ಕನೇ ಕೊಡ್ತಾಯಿತ್ತು. ಫ್ರೆಂಡ್ಸಿಗೆ ರಿಂಗು ಕೈಗೆ ರಿಂಗ್ ಮಾಡಿಸಿದ್ವಿ, ಅದನ್ನೂ ಆಗ್ತಾ ಇದ್ದಾನೆ. ನನ್ನ ತಮ್ಮನೇ ನಮ್ಮ ಭಾವ ಹಿಂಗೆ ಹಾಕೊಂತ ಹೇಳ್ಕೊಡ್ತಾ ಇದ್ರು. ಫೋಟೋಸ್ ವಿಡಿಯೋಸ್ ಎಲ್ಲ ಬೇಕಲ್ಲ, ಅದಕ್ಕೆ ಎಲ್ಲ ಇದು ಮಾಡಿಕೊಡ್ತಾ ಇದ್ರು. ಹುಡುಗನ್ನ ಮನೆ ತುಂಬಿಸ್ಕೊಂಡಾಯ್ತು. ಇವಾಗ ಹುಡುಗನ ಕಡೆಯವರೆಲ್ಲ ಚೌಟ್ರಿಗೆ ಒಳಗಡೆ ಬರ್ತಾ ಇದ್ದಾರೆ. ಫುಲ್ ಎರಡು ಮಿಕ್ಸಪ್ ಮಾಡ್ತಾರೆ. ಈಗ ಡೆಕೋರೇಷನ್ ಮಾತ್ರ ಸಖತ್ತಾಗಿ ಮಾಡಿದ್ದಾರೆ. ಈಗ ವಾದ್ಯದವ್ರು ಬಂದರು. ಫುಲ್ಲು ನಮ್ಮ ಯಶಿಕನ ಎತ್ಕೊಂಡು ಬಂದ. ನಮ್ಮ ಪ್ರೀತನ ಆ ಕಡೆ ಸೈಡ್ ನಿಂತಿದ್ದಾನೆ. ಇವಾಗ ಹೋಗ್ಬಿಟ್ಟು ಚೌಟ್ರಿಂದ ಸ್ವಲ್ಪ ಇದು ವಸ್ತು ಎಲ್ಲ ಆರತಿ ಮಾಡ್ಕೋಬೇಕು. ನಮ್ಮ ವಯಸ್ಸು ಆರತಿ ಮಾಡ್ತಾ ಇದ್ದಾಳೆ. ಹುಡುಗಿನ ಕಡೆಯವರಿಗೆ ಎಲ್ರ ಜೊತೆಲೇ ನಿಂತಿದ್ದಾರೆ. ಮನೆ ತುಂಬಿಸ್ಕೊತಾ ಇದ್ದಾರೆ. ಆರತಿ ಮಾಡ್ತಾ ಇದ್ದಾರೆ ನಮ್ಮ ವಯಸ್ಸು. ಈಗ ಆರತಿ ತಟ್ಟೆ ಎಲ್ಲನೂ ಕೆಂಬಿರುತ್ತಲ್ಲ, ಆ ಕಡೆ ಈ ಕಡೆ ನಾನು ಚೆಲ್ಬಿಟ್ಟಿಗೆ ನಮ್ಮ ವಯಸ್ಸು ದುಡ್ಡು ಹಾಕ್ಸ್ಕೊಳಕ್ಕೆ ಹೋಗೋರು. ಅವ್ರು ಎಷ್ಟು ಅಮೌಂಟ್ ಹಾಕ್ತೀನಿ ಅಂತ ಹೇಳ್ತಾರೆ. ಇವ್ರು ಕೇಳ್ತಾ ಇಲ್ಲ. 500 ಹಾಕಿ ಅಂತ ಹೇಳ್ತಾಳೆ. ಇವ್ರು ಎಷ್ಟು ಹಾಕಿದ್ರು ಅಂತ ಗೊತ್ತಿಲ್ಲ. ಈಗ ಚೌಟ್ರಿ ಹೊಸ್ಲಿಗೆ ನಮ್ಮ ಹಸ್ಬೆಂಡ್ ಕೈಲಿ ನಮ್ಮ ಅಕ್ಕ ಪೂಜೆ ಮಾಡಿಸ್ತಾ ಇದ್ದಾರೆ. 7:30 8 ಆಗಿತ್ತು. ಎಲ್ಲ ಮನೆ ತುಂಬಿಸ್ಕೊಳ್ಳೋದಕ್ಕೆ ನಾನು ಆಗಲೇ ರೆಡಿ ಆಗಿಬಿಟ್ಟಿದ್ದೆ ರಿಸೆಪ್ಷನ್ಗೆ. ಇನ್ನು ನನ್ನ ಹಸ್ಬೆಂಡ್ ಬಂದು ರೆಡಿ ಆಗಬೇಕಿತ್ತು. ಹೇಗೆ ಕಾಣಿಸ್ತಿದ್ದೀನಿ ನೋಡಿ, ಅವ್ರು ಫೋಟೋದಲ್ಲಿ ತೆಗಿತಾಯಿದ್ರು. ಫುಲ್ಲು ನನ್ನ ಜನಗಳೆಲ್ಲ ಆಗಲೇ ಬಂದು ಕೂತಿದ್ರು. ಊರವರೆಲ್ಲರೂ ವೀಡಿಯೋ ಎಲ್ಲನೂ ಮಾಡ್ಕೊಡ್ತಾ ಇದ್ಲು. ಮಾತ್ರ ನನ್ನ ತಂಗಿಗೆ ನನ್ನ ಹಸ್ಬೆಂಡ್ ಬಂದೀಗ ರೆಡಿ ಆದರೆ ಎಲ್ಲ ಮುಗಿತು. ಇವಾಗ ಹೋಗ್ಬಿಟ್ಟು ರಿಸೆಪ್ಷನ್ಗೆ ನಿಂತ್ಕೊಳ್ಳೋದೇ ಗೈಸ್. ಸಾಪಾನ 1 ಅವರ್ ಲೇಟ್ ಆಗೋಯ್ತು ನಾವು ರೆಡಿ ಆಗೋದು. ಅದಕ್ಕೆ ಅರ್ಧ ಜನ ಅಲ್ಲೇ ಊಟಕ್ಕೆ ಹೋಗ್ತಾ ಇದ್ದಾರೆ. ನನ್ನ ಫ್ರೆಂಡ್ಸ್, ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ತಂಗಿದಿರೆಲ್ಲನೂ ವೆಲ್ಕಮ್ ಡ್ಯಾನ್ಸ್ ಮಾಡ್ತಾಯಿದ್ರು. ಫ್ರೆಂಡ್ಸ್ ಅವ್ರು ಅರ್ಧಂಬರ್ಧ ಡ್ಯಾನ್ಸ್ ಮಾಡಿದ್ರು. ಅವ್ರು ಅಷ್ಟು ಬೇಗ ಕಲಿಯೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟಿಗೆ ಸ್ಟೇಜ್ ಹತ್ರ ಬರ್ತಾ ಇದ್ರು. ಈಗ ನಾನು ಮತ್ತು ನಮ್ಮ ಮನೆಯವರಿಬ್ಬರು
ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳಕ್ಕಾಗಲಿಲ್ಲ. ಈಗೆಲ್ಲ ಊಟಕ್ಕೆ ಕೂತಿದ್ವಿ. ಊಟ ಮಾಡಿದ್ರೆ ನನಗೆ ಊಟ ಮಾಡೋಕ್ಕಾಗಲಿಲ್ಲ. ಈಗ ಊಟ ಮಾಡ್ಕೊಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ಇದು ಸ್ಯಾರಿ ಹುಡ್ಗನ ಮನೆಗೆ ಕೊಟ್ಟಿಸಿರೋದು ಬಳೆ ಶಾಸ್ತ್ರದ ಸ್ಯಾರಿ ನಮ್ಮ ಅಕ್ಕ ಹಿಂಗೆ ಇದು ಮಾಡಿ ಅಂತ ಬಳೆ ಶಾಸ್ತ್ರದವ್ರನ್ನ ಕರೆಸ್ಬಿಟ್ಟು ಬಳೆ ಶಾಸ್ತ್ರ ಮಾಡಿಸ್ತಾ ಇದ್ದಾರೆ. ಆಗಲೇ ಟೈಮ್ 12 ಗಂಟೆ ಆಗೋಗಿದೆ, ಲೇಟ್ ಆಗೋಯ್ತು. ಫ್ರೆಂಡ್ಸ್, ರಿಸೆಪ್ಷನ್ ಮತ್ತು ಬಳೆ ಶಾಸ್ತ್ರ ಎಲ್ಲ ಚೆನ್ನಾಗಿ ಆಯಿತು. ಊಟನೂ ಎಲ್ಲ ಚೆನ್ನಾಗಿತ್ತು ಅಂತ ಹೇಳಿದರು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಟು ಲವ್ ಮನು ವ್ಲಾಗ್ಸ್. ನೆಕ್ಸ್ಟ್ ವ್ಲಾಗ್ ದಾರ ಮುಹೂರ್ತ ಆಗಿರುತ್ತೆ. ಥ್ಯಾಂಕ್ ಯು, ಬಾಯ್ ಬಾಯ್.